ಇವತ್ತು ವ್ಲಾಗ್ ಮಾಡಕ್ಕೆ ಅಲ್ಲ ಶಾಪ್ ಮಾಡೋದಕ್ಕೆ ನಾವು ಬಂದಿರೋದು ದಾಸರಳ್ಳಿಗೆ. ಪರ್ಪಲ್ ಅದಕ್ಕೆ ಇದು ಚೆನ್ನಾಗಿದೆ ಕಣಮ್ಮ, ಇದಕ್ಕಿಂತ ಚೆನ್ನಾಗಿದೆ. ಸಾಕ ಪಕ್ಕ ನಿನ್ಗೆ ತಗೋತಿದ್ಯಾ ತಾನೇ ಯೋಗಾಗ ಹಾಕೊಳ್ಳೋದಿಕ್ಕೆ? ನೀವ್ ತಿನ್ಸ್ತೀನಿ ಅಂತ ಯಾರು ಹೇಳಿದ್? ನಾನು ಇನ್ನೊಂದು ತುತ್ತು ತಿಂತೀನಿ ಅಂತ. ಈ ತರ ನಮ್ಮ ಮನೇಲಿದೆ, ಸೊ ತಗೊಳ್ಳೋದಾ ಬೇಡವಾ ಅಂತ. ಗಟ್ಟಿ ಇರೋದಿಲ್ಲ, ಕಲರ್ ನೋಡಿ ಚೆನ್ನಾಗಿದೆ. ಗಟ್ಟಿ ಇರೋದಿಲ್ಲ. ಒಂದ್ ಸುತ್ತ ಸುತ್ಕೊಳ್ಳೋದು, ಎರಡು ಸುತ್ತ ಹೆಂಗ ಸುತ್ತ ಹೆಂಗ ಬರ್ತಂಗೆ ಒಂದ್ ಸುತ್ತ ಸರಿ ಕೊಡಿ ಇಬ್ರಿಗೆ. ಇದು ವಿ ಪರ್ಚೇಸ್ಡ್ ಇಟ್ ಫಾರ್ 600 rupees. ಇದು ಲಕ್ಷ್ಮಿದು ಕೈ ಮತ್ತೆ ಕಾಲಿದೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ವ್ಲಾಗ್ ಮಾಡೋಕ್ಕೆ ಅಲ್ಲ ಶಾಪ್ ಮಾಡೋದಕ್ಕೆ ನಾವು ಬಂದಿರೋದು ದಾಸರಳ್ಳಿಗೆ. ಆ್ಯಂಡ್ ತುಂಬಾ ಐಟಮ್ಸ್ ತೊಗೋತಿದ್ದೀವಿ. ಆದರೆ ಏನಕ್ಕೆ ಅಂದರೆ ವರಮಲಕ್ಷ್ಮಿ ಶಾಪಿಂಗ್. ಏನು ವರಮಲಕ್ಷ್ಮಿ ಇನ್ನೂ 2 months ಇದೆ, ಐ ನೋ. ಬಟ್ ಅಮ್ಮ ಏನೋ ಪ್ರಿಪ್ರೇಷನ್ ವೀಡಿಯೋಸ್ ಎಲ್ಲ ಮಾಡಬೇಕಂತೆ ಅವ್ರ ಯೂಟ್ಯೂಬ್ ಚಾನಲ್ಗೆ. ಸೊ ಲಾಸ್ಟ್ ಇಯರ್ ಕೂಡ ಅವರು ಹೆಂಗೆ ಸ್ಯಾರಿ ಡ್ರ್ಯಾಪ್ ಮಾಡೋದು ಅದನ್ನೆಲ್ಲ ರೆಕಾರ್ಡ್ ಮಾಡಿದರು. ಆ್ಯಂಡ್ ಒಳ್ಳೆ ರೀಚ್ ಕೂಡ ಬಂದಿತ್ತು. ಸೊ ಈ ವರ್ಷನೂ ಅವ್ರು ಮಾಡ್ತಿದ್ದಾರೆ. ಅದಕ್ಕೆ 2 ತಿಂಗಳು ಮುಂಚೆನೇ ನಾವು ಶಾಪ್ ಮಾಡ್ತಿದ್ದೀವಿ. ಟುಡೇ ವಿಲ್ ಎಕ್ಸ್ಪ್ಲೋರ್ ದಾಸರಳ್ಳಿ. ₹100 ಮೂರಂತೆ. ಇದು ಪರ್ಪಲ್ ಕಲರ್ ₹150. ಆ್ಯಂಡ್ ಆ್ಯಕ್ಚುಲಿ ನಾವು ಇದನ್ನು ನೋಡಿದ್ವಿ, ಬಟ್ ಅವ್ರು ಹೇಳಿದ್ರು ಇಟ್ಸ್ ಫಾರ್ ಒನ್ ಬಂದು ₹50. ಇದು ಸಾಹಿತ್ಯ ಮನೇಲಿದೆ ತಾನೇ? ಇರು, ಇನ್ನ ಇವಾಗಲ್ಲ, ನಾನು ಹೇಳ್ತೀನಿ. ಈ ಕವರ್ ಮೀ, ಐ ಆಮ್ ದ ಓನರ್ ಆಫ್ ದ ಯೂಟ್ಯೂಬ್ ಚಾನಲ್. ಪ್ಲೀಸ್ ಗೋ ಹಿಂದೆಗಡೆ. ಇದು ಮತ್ತೆ ಇನ್ನೊಂದು ಯಾವ್ದು ಕೇಳಿದ್ದು? ಅದು ಬೇಡ, ಅದೆಲ್ಲರೂ ತಗೋತಾರೆ. ಇದೆ ಸ್ವಲ್ಪ ಡೀಸೆಂಟ್. ಪರ್ಪಲ್ ಅದಕ್ಕೆ ಇದು ಚೆನ್ನಾಗಿದೆ ಕಣಮ್ಮ, ಇದಕ್ಕಿಂತ ಇದೆ ಚೆನ್ನಾಗಿ. ಇದೇ ತಗೊಳ್ಳ. ಆ್ಯಂಡ್ ನಂಗೆ ಇನ್ನೊಂದು ಇಷ್ಟ ಆಯ್ತು, ಇರಿ ನಾನು ತೋರಿಸ್ತೀನಿ. ಅಲ್ಲ, ಎಕ್ಸಾಕ್ಟ್ಲಿ ಚೆನ್ನಾಗಿದೆ ತಾನೇ ಇದು? ಒಂದು ಕಟ್ಟಾಗಿ ಹೋಗ್ಬಿಟ್ಟಿದೆ. ಎಷ್ಟಿದು? 200 ಅಂತ. ನನ್ನ ಮನೇಲಿ ಒಂದಿದೆ, ಬಟ್ ಅದು ಎಲ್ಲ ವಿಡಿಯೋ ಫೋಟೋಸಲ್ಲೂ ಪಿಂಕ್ ಇದೆ. ಸೊ ನಾನು ಬೇರೆ ತೊಗೊಬೇಕಂತ ಅನ್ಕೋತಿದ್ದೆ ಲಾಸ್ಟ್. ಅಮ್ಮ ಅಮ್ಮ ಏನಕ್ಕೆ ಅಂದರೆ ಪ್ಲೀಸ್ ತಗೋ. ಇಟ್ಸ್ ನೈಸ್. ಎಷ್ಟು ಅದ್ರ ರೇಟ್ ಎಲ್ಲ ಕೇಳಬೇಡ. ಎಷ್ಟು? ಚೆನ್ನಾಗಿದೆ. ಸಾಕ ಪಕ್ಕ ಸಾಕ? ಯಾಕೋ ಇಲ್ಲಿ ಇಷ್ಟ ಆಗಿಲ್ಲ. ಐ ಮೀನ್ ಲೈಕ್ ಕಲೆಕ್ಷನ್ಸ್ ಇದೆ, ಬಟ್ ಕಾಸ್ಟ್ ಬಾರ್ಗೇನ್ ಮಾಡಂಗಿಲ್ಲ ಅಂತ ಹೇಳ್ತವ್ರೆ. ಸೊ ಇದೊಂದು ಇಟ್ಸ್ ಫಾರ್ 200. ಆ್ಯಂಡ್ ಇದೆಷ್ಟಮ್ಮ? 130ನಾ? ಪಾಪ ಅವ್ರು ಬ್ಲಾಗ್ ಮಾಡ್ತೀವಿ ಅಂತ ಅವರು ನೋಡಿ 130 ಅಂತ ಹೇಳಿದ್ರು. ₹20 ಅಂತ. ತಗೋ ಇನ್ನೊಂದೆರಡು. ಎಷ್ಟಂತೆ? 20. ಇದೆಷ್ಟು ಹೇಳಿ? 20ನಾ? ಇದು ನೋಡು ಸಂಧ್ಯಾ, ಇದು ಓಕೆ. ಹಿಯರ್ ಇಸ್ ಮೈಕ್ ಅಂಡ್ ವಾಟ್ ಯು ಆರ್ ಬೇಡ ಬೇಡವಂತೆ ಫ್ರೆಂಡ್ಸ್. ಇದೇ ಚೆನ್ನಾಗಿರೋದು, ಇದು ಚೆನ್ನಾಗಿಲ್ಲ. ಇದು ಚೆನ್ನಾಗೈತೆ. ಬ್ಲ್ಯಾಕ್ ಕಲರ್ ತಗೋ. ಅದು ಬೇಡ, ಬ್ಲ್ಯಾಕ್ ತಗೋ. ಒಂದೇ ಒಂದು ನೋಡೋಣ.
ಕ್ಯೂಟ್ ಆಗಿರೋದು ಸಾಯ್ತಿಂಗ್ ತಗೊಳ್ಳೋಣ ಹೋಗಿ. ಎಷ್ಟಿದು 20. ಅಮ್ಮ ಸೇಮ್ 20 ಸಾಯ್ತಿಂಗ್ ತಗೊಳ್ಳೋಣ. ಇದು ಅವೆಲ್ಲ ಹೊಡೆದೋಗುತ್ತೆ ಮುಟ್ಟೋಗುತ್ತೆ. ಇದು ಚೆನ್ನಾಗಿದೆ. ಹೋಗ್ಲಿ ಚಿಕ್ಕದ್ ತಗೋ. ಆಯ್ತು ಈಗ ಇಂಡಿಪೆಂಡೆಂಟ್ ಇಂಡಿಯಾ ಎಲ್ಲ ಬೇಡ ಬಿಡು, ಇದೆ ತಗೊಳ್ಳೋಣ. ಬಿಲ್ಸಿ ಚೆನ್ನಾಗಿ ಕಾಣುತ್ತೆ. ಓಕೆ ಬಿಲ್ ಹಾಕಿ ಬೇಗ. ಇಷ್ಟೇನಾ? 300. ಏನು ಕ್ರಂಚೀಸಾ? ನೋಡ್ ನಾವು ಮಾಡೋ ತಗೋ. ನಿನ್ಗೆ ತಗೋತಿದ್ಯಾ ತಾನೇ ಯೋಗಾಗ ಹಾಕೊಳ್ಳೋದಿಕ್ಕೆ? ಬಳೆ ಇದೆ ಅದಕ್ಕೆ ಹಿಂಗೆ ಆಡಿಸ್ತದೆ. ಸರಿ ಸರಿ ತಗೋ. ಐದು ತಗೊಳ್ಳಿ ಸರ್. ಯಾವ್ದ್ಯಾವ್ದು ತಗೊಂಡೆ? 5 6 ಆಯ್ತದು. ಆ್ಯಂಡ್ ಇಲ್ಲಿ ತುಂಬಾನೇ ಕಲೆಕ್ಷನ್ಸ್ ಇದೆ, ಬ್ಯಾಗ್ ಆಗಿರಲಿ ಆ್ಯಂಡ್ ಕಿಚನ್ ಯೂಟೆನ್ಸಿಲ್ಸ್ ಆಗಿರಲಿ. ಲೆಟ್ ಮಿ ಶೋ. ನಾವಿದೆಲ್ಲ ಏನು ತಗೊಳ್ಳಲ್ಲ, ಬಟ್ ಸ್ಟಿಲ್ ಅಲ್ಲಿ ಎಕ್ಸ್ಪ್ಲೋರ್. ಆ್ಯಕ್ಚುಲಿ ನಾವು ಲಾಸ್ಟ್ ಇಯರ್ ಕೂಡ ಸ್ವಲ್ಪ ವಾಸ್ ಮತ್ತು ಫ್ಲವರ್ ಎಲ್ಲ ತೊಗೊಂಡಿದ್ವಿ. ಸೊ ಇಲ್ಲೇ ಬರೋಣ ಅಂತ ಬಂದಿದ್ದು. ಆ್ಯಂಡ್ ಆಲ್ಸೋ ಈ ಗ್ರೀನ್ ಲೀವ್ಸ್ ನಾವು ಇಲ್ಲೇ ತೊಗೊಂಡಿದ್ದು ಲಾಸ್ಟ್ ಟೈಮ್. ಆ್ಯಂಡ್ ಇವಳೆರಡು ನಂಗೆ ಪಿಂಕ್ ಬೇಕು. ಸುಮ್ಮನೆ ಇಟ್ಬಿಡಲ್ಲ, ಅಲ್ಲಿಡು ಸುಮ್ಮನೆ. ಇವಾಗ ನಿಂಗೆ ಪಿಂಕೇ ಬೇಕಾ ಸಾನಿದ್ಯಾ? ನೀನು ಹಾಕೊಂಡಿರೋ ಡ್ರೆಸ್ಸು ಪಿಂಕೆ. ಎಷ್ಟದು ಕೇಳು. 280. I like this, but I want this. But my mom is not agree. ಓವರ್ ಆ್ಯಕ್ಟಿಂಗ್ ಮಾಡು ಅಂತಲ್ಲ ಹೇಳಿದ್ದು. ಅಕ್ಕ ಎಲೆ ಬೇಕಿತ್ತಲ್ಲ ಅಲ್ಲಿತ್ತಲ್ಲ ತಗೊಂಡು. ಇನ್ನೊಂದಿನ ತಗೊಳ್ಳಿವಂತೆ, ಬಾ ಬಿಲ್ ಹಾಕ್ಸೋಣ. ಅಮ್ಮ ಟೋಟಲ್ ಎಷ್ಟಾಯಿತು? 1,50,000. 200. ಇದು ಮಾತ್ರ 200. ಇದೆಲ್ಲ 200. 20. ಇದು ಮಾತ್ರ 200. ಇವೆಲ್ಲ ಸೇರಿ ಟೋಟಲ್ 400. 400 ವಾಪಸ್ ಕೊಟ್ಟೆ, ನಮಗೆ ಜಾಸ್ತಿ ಎನಿಸ್ತದೆ. ಎಷ್ಟಿತ್ತು ಹೇಳು? 200 ತಾನೇ? ಏನು ಹಾರ 130 ರೂಪಾಯಿ. ಬೇರೆ ಕಡೆ ಎಲ್ಲ 100. ಸೊ ಟೋಟಲ್ ಆಗಿ ಇಲ್ಲಿ ನಾವು 400 ಶಾಪ್ ಮಾಡಿದ್ವಿ. ಆ್ಯಕ್ಚುಲಿ ಈ ಶಾಪ್ ಇದ್ದಿದ್ದು ಎಕ್ಸಾಕ್ಟ್ ಆಗಿ ಅನ್ನಪೂರ್ಣೆ ಬೇಕ್ರಿ ಮುಂದೆ. ನಾವಿವಾಗ ಅನ್ನಪೂರ್ಣೇಶ್ವರ ಸ್ವೀಟ್ಸಿಗೆ ಬಂದಿದ್ದೀನಿ. ನನ್ನ ರೀಲ್ಸಲ್ಲಿ ಯಾರೋ ಇಲ್ಲಿ ಬಗ್ಲುಗುಂಟೆಯಲ್ಲಿ ಚೆನ್ನಾಗಿದೆ ಅಂತ ರೆಕಮೆಂಡ್ ಮಾಡಿದ್ರು. ಸೊ ವಿಲ್ ಟ್ರೈ. ಎಲ್ಲರೂ ನಮ್ಮನ್ನೇ ನೋಡ್ತಿದ್ದಾರೆ, ಬೇಗ ಬಿಡಬೇಕು. ನೋಮ ಹೆಲ್ಪ್ ಮಾಡ್ತಿದ್ದಾರೆ. ಯಾರೋ ಹೂವು ಬೀಳ್ಸ್ಕೊಂಡು ಹೋಗಿದ್ದಾರೆ. ವಿಡಿಯೋದಲ್ಲಿ ಚೆಕ್ ಮಾಡಿದ್ಕೆ ಅವ್ರು ಯಾರೋ ಪಿಂಕ್ ಕಲರ್ ಡ್ರೆಸ್ ಹಾಕೊಂಡಿದ್ರು. ನೀನೇ ತಗೊಂಬಿಡು ಬಾ, ದೇವರು ಕೊಟ್ಟ ಹೂವು. ಅಂಡ್ ಆ ಕಡೆ ಎಂಡಲ್ಲಿ ಚಾಚಿದೆ. ಏನ್ ತಗೋತಿದ್ಯಾ? ಇನ್ನೊಂದು ಓರಿಯೋ ಹಾಕಿದ್ದಾರೆ. ಸೊ ಇವ್ರು ಯಾರೋ ಓರಿಯೋ ಬಿಸ್ಕೆಟ್ ಖಾಲಿ ಆಗೋಯ್ತು ಅಂತ ಬೋರ್ಬಾನ್ ಬಿಸ್ಕೆಟ್ ಇಟ್ಟು ಮ್ಯಾನೇಜ್ ಮಾಡ್ಬಿಟ್ಟಿದ್ದಾರೆ. ಒಂದಕ್ಕೆ ಮಾತ್ರ ಓರಿಯೋ ಇಟ್ಟಿ. ರಸಮಲೈ ಇದು ಯೆಲ್ಲೋ ಕಲರ್. ಅಲ್ಲಿ ಇಷ್ಟರಲ್ಲಿ ಏನ್ ತಗೊಂಡು ಅಂಕಲ್? ಇದೊಂದು ಏನಿದೆ ಹೆಸರು? ಕಾಜು ಬರ್ಫಿ. ಇದೊಂದಕ್ಕೆ ಎಷ್ಟು ದೊಡ್ಡ ಪ್ಲೇಟ್? ಮಸಾಲೆ ಇದೆಯಾ? ಪರವಾಗಿಲ್ಲ, ಫುಲ್ ಇದೆ ಇದು. ನೋಡು ಸರಿಗೆ ಬಾ. ಈ ಕಪ್ಗೆ ಪ್ಲೇಟ್ ಕೊಟ್ಟೋರು. ನೆಕ್ಸ್ಟ್ ಲೆವೆಲ್ ಇದೆ.
ಇರೋರು ಯು ನೋ ಫೀಡಿಂಗ್ ಐ ಆಲ್ರೆಡಿ ಈಟಿಂಗ್. ನೀವು ತಿನ್ಸ್ತೀನಿ ಅಂತ ಯಾರು ಹೇಳಿದ್? ನಾನು ಇನ್ನೊಂದು ತುತ್ತು ತಿಂತೀನಿ ಅಂತ. ಇರೋ ನಿಮಿಷ. ಇಂಥ ತಂಗಿ ಇಂಥ ಅಕ್ಕ ಇದ್ರೆ ತಂಗಿ ಎಲ್ಲಿ ದಪ್ಪ ಆಗ್ತಾರೆ ಹೇಳಿ? ಇಟ್ಕೋ ಇದು ಇಟ್ಕೋ. ನಾನು 2 ಬೈಟ್, ನೀನು 1 ಬೈಟ್ ಸಮೋಸ ನಿದ್ಯಾ. ನೋಮಗೆ ನಾವು ಎಕ್ಸ್ಪ್ರೆಷನ್ ನೋಡೇ ಇಷ್ಟು ಚೆನ್ನಾಗಿದೆಯಲ್ಲ ಅಂತ ನೋಮ್ಮ ಇನ್ನೊಂದು ಎಕ್ಸ್ಟ್ರಾ ತಗೋತಿದ್ದಾರೆ. ಆಯ್ತಾಯ್ತಾಯ್ತಾಯ್ತು. ಆಕ್ಚುಲಿ ಇದು ಹೆವಿ ಸ್ವೀಟ್ ಏನಿಲ್ಲ, ಪರ್ಫೆಕ್ಟ್ ಆಗಿದೆ. ಅದರಲ್ಲೂ ಪನ್ನೀರ್ ಕೇಳಬೇಕಾ? ಅಲ್ಟಿ. ಇದಕ್ಕೆ ಪೂರಿ ಎಲ್ಲ ಹಾಕೋರ, ಮಸಾಲೆ ಪೂರಿ ಎಲ್ಲ ಹಾಕೋರೆ. ಓಕೆ ಓಕೆ ರಿಯಾಕ್ಷನ್ ಕೊಡ್ತಾವಳೆ. ಎಲ್ಲೋಗಿದ್ದೆ? ಇಂಥ ಮೂಮೆಂಟ್ಸ್ಗಳು ರೇರ್ ಬರೋದು, ಅದಕ್ಕೆ ಝೂಮ್ ಆಗಿ ಮಾಡಿಬಿಡೋಣ. ಬಾಕ್ಲು ಹಾಕಿದ್ದಾರೆ ಯಾಕೋ, ನೋಡು ಇಲ್ಲೇ ಇಲ್ವಾ? ಬ್ಯಾಡ್ ಲಕ್. ಸ್ಕಿನ್ ಚೆನ್ನಾಗಿದೆ. ಇದ್ಯಾವ ಲಕ್ಷ್ಮಿ? ಚಿಕ್ಕದೇ ಆಯ್ತು ನಮ್ಗೆ. ಈ ತರ ನಮ್ಮ ಮನೇಲಿದೆ, ಸೊ ತಗೊಳ್ಳೋದಾ ಬೇಡವಾ ಅಂತ. ಇದೇ ಬೆಟರ್ ಹಂಗೆ ನೋಡೋದಾದ್ರೆ. ಅದು ಅನ್ಸಿರ್ತಿರಲ್ಲ, ಅದು ಸ್ವಲ್ಪ ನನ್ನ ಪ್ರಕಾರ ಪಿಂಕೆ ವಾಸ. ಇದು ಕೈ ಕಾಲು ತೋರಿಸಿ. ಓಪನ್ ಮಾಡ್ಬೋದಾ? ತಗೋತೀವಿ. ಇದು ಹಿಂಗಿದೆ, ಪರವಾಗಿಲ್ವಾ? ಡಾಟ್ ಇಲ್ಲ, ತಿಲ್ಕ ಇದೆ. ಯಾವ್ದು ಚೆನ್ನಾಗಿದೆ? ಯಾವ್ದು ಚೆನ್ನಾಗಿದೆ? ಬಟ್ ಇದೊಂಥರ ಲಕ್ಷಣ ಅಮ್ಮ. ಇದು ಹಿಂಗಿರ್ತೀವಲ್ಲ ಶೋ, ನೀನು ಇದಕ್ಕೆ ಅಟ್ಯಾಚ್ ಮಾಡ್ತಿದ್ದಲ್ಲ ಕಡ್ಡಿನ, ಅದು ಚೆನ್ನಾಗಿದೆ. ಅದು ತಗೋಂಗಂದ್ರೆ ತಗೋತಿಯಾ? ಅದು ನೋಡಿದ್ರೆ ಗೊತ್ತಾಗ್ತಿದೆ. ಇದು ಇಲ್ಲಿ ಇಷ್ಟ ಅಂತ. ಇಲ್ಲಿ ತೆಂಗಿನಕಾಯಿ ಇರುತ್ತೆ ಅಂದ್ರೆ ಇಲ್ಲಿ ಈ ಪಾರ್ಟ್ ಅದು. ಅದು ಶೋಲ್ಡರಾ? ಇಲ್ಲಿ ಇಟ್ಕೊಂತಾರೆ. ಕೈ ಕಾಲು, ಪುಟ್ಟ ಪುಟ್ಟ ಕೈ, ಪುಟ್ಟ ಪುಟ್ಟ ಕಾಲು. ಆಂಟಿ ಇದು ಅದಕ್ಕೇನಂತಾರೆ? ವೈಲ್ಡ್ ಟರ್ಮರಿಕ್, ಕಸ್ತೂರಿ ಹಳದಿ ಇದೆಯಾ? ಕಸ್ತೂರಿ ಹಳದಿ ಕೊಡಿ. ಡೈರೆಕ್ಟ್ ಟ್ರಾನ್ಸ್ಲೇಷನ್ ಮಾಡಿ. ಕೊಡಿ ಕೊಡಿ. ಪ್ಯೂರ್ ಅಲ್ಲ? ಕ್ಯಾಂಗರು ಕಸ್ತೂರಿ 30 rupees. ಎಷ್ಟಂತೆ? 120 ಜೋಡಿನ. ಅಕ್ಕ ಫ್ರೆಂಡ್ಸ್, ನಮ್ಮ ಅಕ್ಕಂಗೊಂದು ಹೊಸ ಪಿಂಪಲ್ ಆಗಿದೆ ಅಲ್ಲಿ ಹಣ್ಣೆಲಿ ಕಾಣಿಸ್ತಿದ್ಯಾ? ಅದಕ್ಕೆ ನಾನು ಇಟ್ಟಿರೋಷ್ಟು ಕೊಟ್ಟಿ.
ನಿನ್ನ ಹೆಸರು ಪಟ್ಟಿ. ಅದಕ್ಕೆ ನೀನ್ ಪಟ್ಟಿ ಅಂದ್ರೆ ಏನು ಅಂತ ಕೇಳ್ಬಿಟ್ಟು ಮಲಯಾಳಮಲ್ಲಿ ಪಟ್ಟಿ ಅಂದ್ರೆ ನಾಯಿ ಅಂತ. ಪರ್ಫೆಕ್ಟ್. ಇದು ಗಂಧ ಪೌಡರ್ ಇದೆಯಾ? ತೋರಿಸಿ. ಮುಖಕ್ಕೆ ಹಾಕೊಳ್ಳಕ್ಕೆ ನಾವು ತಗೊಂಡೋಗಿಲ್ಲ ಅಂತ ಮಸ್ತ್ ಇದು ಹೆಂಗ್ ಕೊಡ್ತೀರಾ? 100 ಗ್ರಾಮ್ 90 ರೂಪಾಯಿ. 100 ಗ್ರಾಮ್ 90 ರೂಪಾಯಿ. ನಾನೇ ಹೊಸ ಸ್ಟಾಕ್ ನ ಸೆಂಡ್ ಮಾಡಿದೆ. ನಾವೇ ಎತ್ತಾಕಿದ್ರೆ ನಾವೇ ಇರಲ್ಲ ಕಣಮ್ಮ, ಅದನ್ನ ಕೇಳ್ತಿದ್ಯಾ? ಎಷ್ಟದು? ಅಲ್ಲೇ ಬಂದಿ ನೋಡಿ 600 ಬರ್ದಿದ್ದಾರೆ. ಎಷ್ಟಿದೆ ಇದು? 170. ಏನು ಹಾಕಿಲ್ಲ. 170. ಅದೇ ಚೆನ್ನಾಗಿದೆ. ರೈಟ್ ಒನ್. ಒಂದು ನಿಮಿಷ ಇರು. 3 ಇದೆಯಾ? ಆರೆಂಜ್ ಬಿಟ್ಬಿಡು, ಆರೆಂಜ್ ಚೆನ್ನಾಗಿಲ್ಲ. ರೈಟ್ದೇ ಚೆನ್ನಾಗಿದೆ. ಪಿಂಕ್ ಎಲ್ಲರ ಹತ್ರನೂ ಇರುತ್ತೆ. ಅದು ತಗೋ. ಇದು ಸಾಕ? 2 ಸಾಕೇನಮ್ಮ? ಗಟ್ಟಿ ಇರೋದಿಲ್ಲ. ಕಲರ್ ನೋಡಿ ಚೆನ್ನಾಗಿದೆ. ಗಟ್ಟಿ ಇರೋದಿಲ್ಲ. ಪಿಂಕ್. ಇಟ್ಸ್ ನಾಟ್ ಪಿಂಕ್, ಇಟ್ಸ್ ಮರೂನ್. ಇವಳಿಗೆ ಕಲರ್ ಬ್ಲೈಂಡ್ನೆಸ್ ಯಾವಾಗಿಂದ ಬಂತು ಗೊತ್ತಿಲ್ಲ. ಇದು ಗೊತ್ತಾಯ್ತಾ ಹಿಂಗೆ ಅಂತ? ಇಲ್ಲಿ ಶೋಲ್ಡ್ರಲ್ಲಿ ಇಡ್ತಾರಲ್ಲ, ಇಲ್ಲಿ ಕಾಯಿ ಇಟ್ಬಿಟ್ಟು ದಟ್ ಇಸ್ ದ ಥಿಂಗ್. ಅಮ್ಮ ಎಷ್ಟು? ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಎಷ್ಟಿದು? ಅದು 120. 120. ಬರ್ತಿದೆ ತಗೋ. ಇದಕ್ಕೆ ಬ್ಲೌಸ್ ಇಲ್ಲಿ ಸುತ್ತದ? ಬ್ಲೌಸ್ ಹೆಂಗ್ ಸುತ್ತಕ್ಕೆ? ಇದೇನಕ್ಕೆ? ಬ್ಲೌಸ್ ಅಲ್ಲ, ಬ್ಲೌಸ್ ಇಲ್ಲಿಗಲ್ಲ ಬರೋದು, ಇಲ್ಲಿ ತಲೆ ಮೇಲೆ ಬರ್ತದೆ ಇದು. ಏ ಅಮ್ಮ, ಇದು ಇಲ್ಲಿ ಹಾಕೋತಾನೆ. ತಲೆ ಮೇಲೆ ಇಟ್ಕೊಂಡು ಏನ್ ಮಾಡ್ತಿ? ಇದ್ರ ಮೇಲೆ ಕಾಯಿ ಇಡೋದು. ಇಲ್ಲಿ ಬ್ಲೌಸ್ ಬರುತ್ತೆ. ನಿನ್ ಕೈ ಹಿಂಗ್ ತಗೋತಿಯಲ್ಲ ಹಂಗೆ. ಮತ್ತೆ ಏಕೆ ಈಗ ಹಾಕಿದೀಗಿ ಸುತ್ತದಿದ್ದೀಗಿ ಇಲ್ಲಿ ಇದನ್ನ ಹಾಕ್ಬೇಕಾದ್ರೆ ಅವಾಗ ಏನ್ ಮಾಡೋದು? ಇದು ಹಾರಗಳು ಮಾತ್ರ. ಏನು ಹಾಕ್ಬೋದು ಇದ್ರ ಮೇಲೆ ಸೆಲ್ಗ. ಇವು ರಕ್ಷಣೆ ಮಾಡಕ್ ಮಾಡಿದ ವರ್ಷ ಇವು ಪ್ರೈಸ್ ಮಾಡೋದು ವರ್ಷ ಈ ವರ್ಷ ಈ ತರ ಬಂದ ಹೊಸ ಪ್ಲೈನ್ ಇಲ್ವಾ? ಪ್ರೈಸ್ ದೊಡ್ಡದಿಲ್ಲ ಈ ತರದ್ದು. ಇವ ದೊಡ್ಡವು. ಇದು ಹಂಗಂದ್ರೆ ಹಾರ ಹಾಕೋದಿಕ್ಕ? ಹಾರ ಹಾಕೋಬೇಕು. ಏನಪ್ಪ? ಯೂಟ್ಯೂಬ್ ಮಾಡಿ ನೋಡನ್ ಬಿಡು. ಗಾಳಿ ಸಿಸ್ಟರ್ ಇದೆಯಾ? ಬೇಕು ದೃಷ್ಟಿ ನಿಂಗೂ ಬೇಕಾ ದೃಷ್ಟಿದಾರ? ನನಗೆ ಆಕ್ಚುಲಿ ಅದನ್ನ ಕೇಳೋಣ ಅಂತಾನೆ ಬಂದೆ. ಇದು ಒಂದ್ ಸುತ್ಕೊಳ್ಳೋದು, 2 ಸುತ್ತು ಹೆಂಗ ಸುತ್ತ ನಿನ್ಗೆ ಹೆಂಗ ಬರ್ತಂಗೆ? ಒಂದ್ ಸುತ್ತ ಸರಿ ಕೊಡಿ ಇಬ್ರಿಗೂ. ಕರೆಕ್ಟ್ ಆಗಿ ಹೇಳುದ? ಅವ್ರು ಇಷ್ಟ ಅಲ್ವಾ? ನಾವ್ ಹೇಳಿದ್ರೆ ಕೇಳ್ತಾರೆ. ಅದಿಲ್ಲ. ಸರಿ ಸ್ಕಿನ್ನೇ ತಗೋ. For the first time in my whole life ನಾನು ಹೇಳಿರೋ ಚಾಯ್ಸ್ ಚೂಸ್ ಮಾಡ್ತಿರೋದು ಇಬ್ರು. ಹಂಗಂದ್ರೆ ಅಮ್ಮ ಪಿಂಕೆ ತಗೊಂಡ್ಬಿಡೋಣ. 145. ಎಷ್ಟು ಐಟಮ್ಸ್ ತಗೊಂಡ್ವಿ ಬಿಲ್ಲಲ್ಲಿ? ಸಂಜೆ ಟೈಮ್ ಆಯ್ತು ಕಣೆ. 1545 ರಿಚ್ ಕಿಡ್ಸ್. ಓ ಇಷ್ಟು ದಿನ ಇದ್ರಲ್ಲಿ ನೋಡಿ ನೋಡಿ ನನಗೆ ಬೇಜಾರಾಗಿತ್ತು. ಅಲ್ಲಿ ರೀಪ್ಲೇಸ್ ನೋಡೋಣ ಹೆಂಗ್ ಕಾಣುತ್ತೆ ಅಂತ. ಅದು ಬ್ರೌನ್, ಇದು ಬ್ರೌನ್. ಆಕ್ಚುಲಿ ಅದನ್ನೇ ಹೇಳೋಣ ಅಂತ ಬಂದು. ಇದೇ ಚೆನ್ನಾಗಿ ಕಾಣ್ತಿತ್ತಲ್ಲ. ಅದು ಹಾಲಲ್ಲಿ ಇರೋಣ, ಬೇರೆ ಕಡೆ ಹಾಕ್ಬೇಕು. ಫುಲ್ ಕೃಷ್ಣ ಫೀಲ್ಸ್. ಇಲ್ಲಿ ಹಾಕ್ಬೋದಾ? ಇವಾಗ ಇದಿರ್ಲಾ? ಪಿಂಕೆ ಹಾಕು.
ಅದು ನಾಟ್ ನೈಸಾ. ಇವಾಗಿರಲಿ ಆಮೇಲೆ ಚೇಂಜ್ ಮಾಡ್ಕೊಡ್ತೀನಿ. ಸೊ ಆರ್ಡ್ರಲ್ಲಿ ಹೇಳ್ತೀನಿ ನಾನು ಏನೇನು ತೊಗೊಂಡೆ ಅಂತ. ಫಸ್ಟ್ ನಮ್ಮ ಸಾಹಿತ್ಯಂಗೆ ಬ್ಯಾಂಡ್ ತೊಗೊಂಡೆ. ಕಾಣ್ತಾನೆ ಇಲ್ಲ, ಇರಲಿ ಆಮೇಲೆ ಚೇಂಜ್ ಮಾಡೋಣ. ಇದು 1 2 3 ಇದು 6 ತೊಗೊಂಡ್ವಿ. ವಾಟ್ ಇಸ್ ದಿಸ್ ಕಾಲ್ಡ್? ಕ್ರಂಚೀಸ್. 60 ರುಪೀಸ್ಗೆ, ಐ ಮೀನ್ 10 ರುಪೀಸ್. ಆ್ಯಂಡ್ ಇದೆರಡು ಕೋಮ್, ಇದು 10 ರುಪೀಸ್ ಐ ಗೆಸ್. ಆ್ಯಂಡ್ ಈ ಹೇರ್ ಕ್ಲಿಪ್ಸ್ ಇಟ್ಸ್ ಫಾರ್ 20 ರುಪೀಸ್ ಈಚ್. 5 ತೊಗೊಂಡಿದ್ವಿ, ಇಲ್ಲಿ 200 ಆಗಿದೆ. ಆ್ಯಂಡ್ ಇದು 200 ಅದು ಶಾಪಲ್ಲಿ ತೊಗೊಂಡಿದ್ದು. ಇದೇನೋ ತೊಗೊಂಡಿದ್ದಾಳೆ, ಕುಂಕುಮ ಇಟ್ಕೊಂಡೆ. ಲಿಪ್ಸ್ಟಿಕ್ ತಾನೇ ಇದು, ಇಲ್ಲ ಲಿಪ್ಸ್ಟಿಕ್ ಕಾಣ್ತಿದ್ಯಾ? ಸೊಕ್ಕೋದ ಕಾಣ್ತಿದ್ಯಾ? ಆ್ಯಂಡ್ ನೆಕ್ಸ್ಟ್ ನಾವು ಹೋಗಿದ್ದು ದಾಸರಳ್ಳಿ ಗದ್ಗೆ ಅಂಗಡಿಗೆ. ಅಲ್ಲಿ ಶೋ ವೇಟ್. ಇದು ವಿ ಪರ್ಚೇಸ್ಡ್ ಇಟ್ ಫಾರ್ 600 ರುಪೀಸ್. ಇದು ಲಕ್ಷ್ಮಿದು ಕೈ ಮತ್ತು ಕಾಲಿದೆ. ಆ್ಯಂಡ್ ಇದಿಷ್ಟು ನೀಟಾಗಿ ಮಸಾಲೆ ದೋಸೆ ರ್ಯಾಪ್ ಮಾಡ್ದಂಗೆ ಮಾಡೋರೆ. ಹಾಂ, ಇದು ಲಕ್ಷ್ಮಿ ದಟ್ ಸ್ಕಿನ್ ಕಲರ್ ತೊಗೊಂಡ್ವಿ, ಪಿಂಕ್ ಬೇಡ ಅಂದ್ಬಿಟ್ಟು. ಅದಾದಮೇಲೆ ಇಷ್ಟಿದೆ. ಇದು ಗದ್ಗೆ ಅಂತೀನಿ, ಗಂಧನ ಹಿಂಗೆ ಏನು ಮಾಡ್ತಾರೆ, ತೆಯ್ಯೋದು, ಅದನ್ನು ಇದು ತೊಗೊಂಡ್ವಿ. ಆ್ಯಂಡ್ ಇದು 120 ರುಪೀಸ್, ಸಾರಿ 150 ರುಪೀಸ್ ಇದೆ ಇದು. ಆ್ಯಂಡ್ ಇದು ಕಸ್ತೂರಿ ಹಲ್ದಿ, ಇಟ್ಸ್ ಫಾರ್ 30 ರುಪೀಸ್. ಆ್ಯಂಡ್ ಇದು ದೃಷ್ಟಿ ದಾರ 5 ರೂಪಾಯಿ ಹಾಕಿದ್ದಾರೆ. ಇದು ಅವರು 100 ಈಚ್ ಕೊಟ್ಟಿದ್ದಾರೆ, 2 ತೊಗೊಂಡಿದ್ದೀವಿ, 200 ಮಾಡಿದ್ದಾರೆ ಅಷ್ಟೇ. ಸೊ ಆ ಶಾಪಲ್ಲಿ ಆಲ್ಮೋಸ್ಟ್ 1500 ಆಗಿದೆ. ಆ್ಯಂಡ್ ಇನ್ನೊಂದು ಶಾಪಲ್ಲಿ 400 ಏನೋ ಶಾಪ್ ಮಾಡಿದ್ವಿ, 2000. ಆ್ಯಂಡ್ ತಿಂದಿದ್ದು ಅದು ಇದು ಎಲ್ಲ ಇಟ್ಸ್ ಲೈಕ್ 2500 ಅಷ್ಟೇ. ಸೊ ಗೈಸ್, ಇದಾಗಿತ್ತು ನನ್ನ ಶಾಪಿಂಗ್ ಬ್ಲಾಗ್. ನಾನು ಆಗಲೇ ಹೇಳ್ದಂಗೆ ಇಟ್ಸ್ ಆಲ್ಮೋಸ್ಟ್ ಜೂನ್ ಎಂಡಿಂಗ್. ನಾವು 2 ತಿಂಗಳು ಮುಂಚೆನೇ ಶಾಪ್ ಮಾಡ್ತಿದ್ವಿ, ಜಸ್ಟ್ ಬಿಕಾಸ್ ಅಮ್ಮ ಅವ್ರ ಯೂಟ್ಯೂಬ್ ಚಾನಲಲ್ಲಿ ಇದ್ರ ಪ್ರಿಪ್ರೇಷನ್ ಆಗಿರಲಿ, ಡೆಕೋರೇಷನ್, ಎವ್ರಿ ವೀಡಿಯೋಸ್ ಅವರು ಅಪ್ಲೋಡ್ ಮಾಡ್ತಿರ್ತಾರೆ. ಇನ್ಮೇಲೆ ಆಲ್ಮೋಸ್ಟ್ 2 ಮಂತ್ಸ್ ಅವ್ರದ್ದು ಅದೇ ಕೆಲಸ ಆಗೋಗ್ಬಿಡುತ್ತೆ. ಸೊ ಅದಕ್ಕೆ ನಾವು ಇಷ್ಟು ಬೇಗ ಅದು ತೊಗೊಂಡಿದ್ದು. ಆ್ಯಂಡ್ ಆಲ್ಸೋ ಅದಕ್ಕೆ ಯಾವ ಫ್ಯಾನ್ಸಿ ಸ್ಟೋರಲ್ಲೂ ನಮಗೆ ಲಕ್ಷ್ಮಿ ಮುಖವಾಡ ಎಲ್ಲ ಸಿಗೋದು ಸ್ವಲ್ಪ ಲೇಟ್ ಆಯಿತು, ಜಾಸ್ತಿನೇ ಹುಡುಕ್ಬೇಕಾಯಿತು. ಯಾರು ಕೇಳಿದ್ರು ಇನ್ನೂ 1 ವೀಕ್ ಆದಮೇಲೆ ಬರುತ್ತೆ ಹಾಗೆ ಹಿಂಗೆ ಅಂತ ಹೇಳ್ತಿತ್ತು. ಬಟ್ ಫಾರ್ಚುನೇಟ್ಲಿ ನಮಗೆ ಆ ಗದ್ಗೆ ಅಂಗಡಿ ಸಿಕ್ತು. ಆ್ಯಕ್ಚುಲಿ ಅಮ್ಮ ಇನ್ನೂ ಏನೇನೋ ಐಟಮ್ಸ್ ತೊಗೊಬೇಕು ಅಂತ ಅಂತಿದ್ರು. ನಾವು ಯೂಶ್ವಲಿ ಹೋಗೋ ಶಾಪು ಕ್ಲೋಸ್ ಆಗಿರೋ ಕಾರಣದಿಂದ ನಾವು ಅಷ್ಟಾಗಿ ಏನೂ ಶಾಪ್ ಮಾಡೋಕ್ಕಾಗಿಲ್ಲ. ಶಿಸಡ್ ಇನ್ನೂ ಏನೇನೋ ತೊಗೊಬೇಕು ಅಂತ. ಇಫ್ ಇನ್ ಕೇಸ್ ವರಮಲಕ್ಷ್ಮಿದು ಇನ್ನೂ ಏನಾದರೂ ಅವರು ಶಾಪಿಂಗ್ ಕಂಟಿನ್ಯೂ ಮಾಡಿದ್ರೆ ನಾನು ಈ ವಿಡಿಯೋದಲ್ಲಿ ಅಟ್ಯಾಚ್ ಮಾಡ್ತೀನಿ. ಆ್ಯಂಡ್ ಆನ್ ದ ವೇ ಬರ್ತಾ ನಮ್ಮ VIP ನಾನು ನೋಡಿದೆ. ಸೊ ಇದಾಗಿತ್ತು ಇವತ್ತಿನ ಶಾಪಿಂಗ್ ಬ್ಲಾಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಆ್ಯಂಡ್ ಸಂಜೆ ತಂದು ಚಾನಲ್ನ ಸಪೋರ್ಟ್ ಮಾಡಿ.